ನಮಸ್ತೆ ಎಲ್ಲರಿಗೂ. ಬನ್ನಿ ಆಸ್ ಪರ್ ರಿಕ್ವೆಸ್ಟೆಡ್ ಕ್ಯಾಂಡಲ್ ರೀಡಿಂಗ್ ಮಾಡಿ ಅಂತ ಕೇಳಿದ್ರಿ. ಈ ವೀಕ್ಲಿ ರೀಡಿಂಗ್ ಅನ್ನೇ ಕ್ಯಾಂಡಲ್ ರೀಡಿಂಗ್ ಮಾಡುವ. ಇಷ್ಟಾದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಾಧ್ಯ ಇರೋರು, ಅಗತ್ಯ ಅನ್ಸಿದ್ರೆ ಅಥವಾ ನೀಡೆಡ್ ಅನ್ಸಿದ್ರೆ ಯಾರಾದ್ರೂ ಪ್ರಯಾಗಕ್ಕೆ ಹೋಗಿ ದರ್ಶನ ಮಾಡಿ ಬನ್ನಿ, ಇದರಿಂದ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ನಿಮಗೆ ಡಾಗ್ ಎನರ್ಜಿ ಬರ್ತಾ ಇದೆ. ಯಾವುದೋ ಒಂದು ನಾಯಿ ತಗೊಂಬರ್ಬಹುದು ಅಥವಾ ನಾಯಿಗೆ ಸಂಬಂಧಪಟ್ಟಂತ ಎನರ್ಜಿ ಬರ್ತಾ ಇದೆ ಅನ್ನುವಂಥದ್ದು. ಓಕೆ, ಯಾರೋ ಕನ್ನಡಕ ಹಾಕೊಂಡಿರುವಂತ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ನಿಮ್ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಒಂದಷ್ಟು ಟೆಡಿವೇರ್ ನ ಯಾರೋ ಗಿಫ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನುವಂಥದ್ದು. ನೀವು ನಗ್ನಗ್ತಾ ಇರೋದನ್ನ ನೋಡಿ ಒಂದಷ್ಟು ಜನರಿಗೆ ಏನೋ ಒಂದಷ್ಟು ಇರಿಟೇಟಿಂಗ್ ಶುರು ಆಗಿದೆ ಅನ್ನುವಂಥದ್ದು ಇದೆ. ಮತ್ತೆ ನೀವೆಲ್ಲೋ ಹೋಗಿ ಹೊರಗಡೆ ಚೆನ್ನಾಗಿ ಬದುಕ್ತಾ ಇದ್ದೀರಾ, ಒಂದು ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತಾ ಇದ್ದೀರಾ ಅಂತ ಒಂದಷ್ಟು ಜನ ನೆಗೆಟಿವಿಟಿ ಮಾಡ್ಲಿಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲೋ ಟ್ರಿಪ್ ಹೋಗೋದ್ರ ಬಗ್ಗೆ ಯಾರೋ ಯೋಚನೆ ಮಾಡ್ತಿದ್ದೀರಾ. ಟ್ರಿಪ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಈ ವಾರ ತುಂಬಾ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂದು ಜಾಯಿಂಟ್ ಫ್ಯಾಮಿಲಿಗೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಿದೆ, ಅದೆಲ್ಲವೂ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಒಗ್ಗಟ್ಟಿನಿಂದ ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ, ಅದರಿಂದ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಬ್ರ ಮೇಲೆ ಒಬ್ರು ಬಿದ್ದು ಒಂದಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ, ಲೈಕ್ ಕಾಲ್ ತುಳಿತ ತರ ಅಂತ ಕೂಡ ಅನ್ನಿಸ್ತಾ ಇದೆ. ಕೋರ್ಟಿನ ವಿಚಾರಗಳು ಕೆಲವರಿಗೆ ಒಂದಷ್ಟು ಪಾಸಿಟಿವಿಟಿ ತಂದ್ರೆ, ಕೆಲವರಿಗೆ ಒಂದಷ್ಟು ನೆಗೆಟಿವಿಟಿನ ತಂದ್ಕೊಡುತ್ತೆ. ಮತ್ತೆ ಡೈವರ್ಸಿಗೆ ಸಂಬಂಧಪಟ್ಟಂಗೆ ಒಂದು ದೊಡ್ಡ ಮಹತ್ತರವಾದಂತಹ ಸುದ್ದಿ ಒಂದು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೋಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳು ಕೂಡ ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ರಿಲೇಟೆಡ್ ಎಲ್ಲೋ ಟ್ರಿಪ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಒಬ್ರಿಗೊಬ್ರು ಕೈ ಜೋಡಿಸಿ ಏನೋ ಒಂದು ದೊಡ್ಡ ಕಾರ್ಯ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ದೊಡ್ಡ ರ್ಯಾಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನೀವ್ ಅನ್ಕೊಂಡಿರುವಂತ ವ್ಯಕ್ತಿಯಿಂದ ನಿಮ್ಗೆ ಹೆಚ್ಚಿನ ಒಂದು ಸಪೋರ್ಟ್ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಏನೋ ಕೋಣ ಕಡಿಯೋದ್ರ ಬಗ್ಗೆ ಯಾರೋ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ಲ ಕೆಲವು ಶಬ್ದಗಳು. ಎಸ್, ಪಾಪು ಆಗುವಂತ ಸಾಧ್ಯತೆಗಳು ಇದೆ. ಸೊ ಆದಷ್ಟು ಬೇಗ ಪಾಪು ಬಗ್ಗೆ ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೂ ಟ್ವಿನ್ಸ್ ಮತ್ತೆ ಪಾಪು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಿಫೋರ್ ಮ್ಯಾರೇಜ್ ಯಾರಿಗೋ ಮಗು ಆಗುವಂತ ಸಾಧ್ಯತೆ ಇದೆ. ಹಾಗಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಕಾಣಿಸ್ತಾ ಇದೆ. ಯಾರೋ ನಿಮ್ಮ ವಿರುದ್ಧ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ನ ಮಾಡಿದ್ದಾರೆ. ಅದನ್ನ ರಿಮೂವ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನೀವು ಒಂದ್ ರೀತಿ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಆ ಪ್ರೊಟೆಕ್ಷನ್ ನಿಮ್ಗೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಇಂಪಾರ್ಟೆಂಟ್ ಏನು ಪ್ರಯೋಗ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದರೆ ಒಂದಷ್ಟು ಲೋಕಕ್ಕೆ ಅಥವಾ ಜನರಿಗೆ ತೊಂದರೆ ಆಗೋ ಹಾಗೆ ಇದ್ರ ಬಗ್ಗೆ ಸ್ವಲ್ಪ ಗಮನನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ವಿಗ್ರಹ ಕಾಣಿಸ್ತಾ ಇದೆ. ಮತ್ತೆ ಮಾಸ್ಕ್ ಫೇಸಸ್ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ, ತುಂಬಾ ಮುಖವಾಡ ಹಾಕೊಂಡಿರುವಂತ ರೀತಿಲಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಏನೋ 4 ದಿಕ್ಕುಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವ್ಯಾಖ್ಯಾನ ಬರೆಯುವಂಥದ್ದು ಕೂಡ ಇದೆ. ಒಂದಷ್ಟು ದಿಕ್ಕುಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಹಾಡುನೋ ಸಂಬಂಧಪಟ್ಟಂಗೆ ಏನೋ ಒಂದು ಬರೀತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಸ್ಟೋರಿ ಬರೀತಾರೆ, ಅದು ತುಂಬಾ ಅಕ್ಯುರೇಟ್ ಆಗಿ ಹೋಗುತ್ತೆ, ಟಾಪ್ ಮೋಸ್ಟ್ ರಿಲೇಟೆಡ್ ಆಗಿ ಅದು ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ರೇಟೆಡ್ ಆಗಿ ಅಲ್ಲ, ರಿಲೇಟೆಡ್ ಆಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಎಸ್, ಒಂದು ಪ್ರೆಗ್ನೆಂಟ್ ಲೇಡಿ ನಿಮ್ಗೆ ಸಹಾಯನ ಕೇಳ್ಕೊಂಡು ಬರಬಹುದು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಫೀಮೇಲ್ ಯಾರೋ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ.
ಸೊ ಎಲ್ಲೋ ಒಂದ್ ಕಡೆ ಒನ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ ಒಬ್ರೇ ನಿಂತ್ಕೊಂಡು ಯೋಚನೆ ಮಾಡ್ತಾ ನಿಂತ್ಬಿಡ್ತೀರಾ. ಏನು ನಿರ್ಧಾರ ತಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಎತ್ತರವಾದಂತ ಸ್ಥಾನಕ್ಕೆ ಏರ್ಬೇಕಾಗಿರುವಂತ ವ್ಯಕ್ತಿನ ಇಷ್ಟು ಕುಗ್ಗಿಸಿ ಈ ತರ ಸಮಸ್ಯೆನ ಕ್ರಿಯೇಟ್ ಮಾಡಿರೋದಕ್ಕೆ ನಿಮ್ಮ ಶತ್ರುಗಳಿಗೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಬಹುಮಾನನೇ ಭಗವಂತ ಕೊಡ್ತಾನೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಗುವಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗಿ ಒಂದಷ್ಟು ಆ, ಏನೋ ತೊಂದರೆ ಮಾಡ್ಕೊಂಡು ಬ್ಲಡ್ ಕೂಡ ಅಂದ್ರೆ ಪೆಟ್ ಮಾಡ್ಕೊಂಡು ಬ್ಲಡ್ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಗಾಡಿ ಓಡಿಸ್ತಾ ಇದ್ರೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸರಿಯಾದ ರೀತಿಯಲ್ಲಿ ಗಾಡಿನ ಓಡಿಸಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಟ್ರೀ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಮರ. ಜೊತೆಗೆ ಯಾರಿಗೋ ಒಂದು ಛತ್ರಿ, ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಡಿವೈನ್ ಸೇಜ್ ಗಾರ್ಡ್ ಅಂಬ್ರೆಲಾ ಆನ್ ಅಂತ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ನನಗೆ ಹೆಚ್ಚಾಗಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಯೋಗ ಮಾಡಿದ್ದಾರೆ, ಏನೇನು ಉಪಯೋಗಿಸಿ ಪ್ರಯೋಗ ಮಾಡಿದ್ದಾರೆ ಇದೇ ಕಾಣಿಸ್ತಾ ಇದೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಈ ಇಯರ್ ನಿಮ್ದು ಚೆನ್ನಾಗಿ ಹೋಗಬಾರ್ದು ಅನ್ನುವಂಥ ಉದ್ದೇಶ ಇರಬಹುದು ಕೆಲವರಿಗೆ. ಬಟ್ ನಥಿಂಗ್ ಟು ವರಿ. ಸೊ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಕುಲದೇವರ ಕಾಣಿಕೆಯಿಂದ ಹುಟ್ಟಿದಂತ ಮಗುಗೆ ಒಂದಷ್ಟು ದೋಷಗಳನ್ನ ಮಾಡಿದ್ದಾರೆ. ಅದನ್ನ ಯೋಚನೆ ಮಾಡಬೇಡಿ. ಒಂದು ಮುಡಿನ ಕೊಟ್ಬಿಟ್ಟು ಬನ್ನಿ, ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಹಾರ್ಟಿಗೆ, ಲಂಗ್ಸಿಗೆ ಸಂಬಂಧಪಟ್ಟಂಗೆ ಯಾರಾದ್ರೂ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ, ಏನು ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಎಸ್. ಯಾರೋ ಬಾವಿ ತೋಡ್ಸ್ಬೇಕು, ನೀರ್ ಬರುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ. ತೋಡ್ಸಿ, ಬರುತ್ತೆ ಅನ್ನುವಂಥದ್ದು ಇದೆ. ಆದ್ರೆ ಫಸ್ಟ್ ತೋಡ್ದಾಗ ಆ ಜಾಗದಲ್ಲಿ ಬೇರೇನೋ ಸಿಗುತ್ತೆ. ಆ ಜಾಗದಲ್ಲಿ ಏನಾದ್ರೂ ಸಿಕ್ತು ಅಂದ್ರೆ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಬಲಭಾಗಕ್ಕೆ ತೋಡ್ಸಿ, ಅವಾಗ ನಿಮ್ಗೆ ನೀರ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಆಹಾ, ಬಿಸಿ. ಓಕೆ, ಸ್ವಲ್ಪ ನೆಗೆಟಿವಿಟಿ ಇದೆ ಯಾರಿಗೂ ಅಂತ ಅನ್ಸುತ್ತೆ. ಒಂಚೂರು ಪ್ರಾಣಕ್ಕೆ ಅಪಾಯ ಮಾಡುವಂಥ ಯೋಜನೆಯಲ್ಲಿ ಯಾರೋ ಇದ್ದಾರೆ. ಸೊ ಯಾರದೋ ಪ್ರಾಣಕ್ಕೆ ಒಂಚೂರು ತೊಂದರೆ ಆಗ್ತಾ ಇದೆ. ಮೇ ಬಿ ದೊಡ್ಡ ಹೆಸರು ಮಾಡಿರೋರು ಇರಬಹುದು, ಅಥವಾ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಇರಬಹುದು. ಅವರಿಗೆ ಒಂದಷ್ಟು ಪ್ರಾಣಕ್ಕೆ ಪ್ರಾಣಾಪಾಯ ಮಾಡುವಂತ ಉದ್ದೇಶ ಇದೆ. ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಮಕ್ಕಳಿಗೋಸ್ಕರ ಒಂದಷ್ಟು ಸೇವಿಂಗ್ಸ್ ಮಾಡಿಟ್ಟಿದ್ರಿ, ಅದು ಇವಾಗ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಸಿಗತ್ತೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅಂತ ಪ್ರೋತ್ಸಾಹ ಧನನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ವಾರ ಸಾಕಷ್ಟು ಪಾಸಿಟಿವಿಟಿ ಜೊತೆ ನೆಗೆಟಿವಿಟಿ ಕೂಡ ನೋಡ್ತೀರಾ. ಬಟ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಡೆಯುತ್ತೆ ಅನ್ನುವಂಥದ್ದು ಇದೆ. ಲವ್ ಪ್ರೊಫೈಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮುಂದಿನ ಅಮಾವಾಸ್ಯೆ ಒಳಗೆ ನಿಮ್ ಜೀವನದಲ್ಲಿ ಒಂದು ಮಹತ್ತರವಾದಂತ ವ್ಯಕ್ತಿ ಬದಲಾವಣೆನ ತರ್ತಾರೆ. ಅವ್ರು ತರುವಂತ ಬದಲಾವಣೆನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಒದ್ದಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದು ವಿನ್ನಿಂಗ್ ಮೂಮೆಂಟ್ ನ ನೋಡ್ತೀರಾ. ಸೊ ಖಂಡಿತವಾಗ್ಲೂ ಎಫ್ ಲೆಟರ್, ಎಂ ಲೆಟರ್, ಕೆ ಲೆಟರ್, ಪಿ ಲೆಟರ್ ಮತ್ತೆ
ಹೆಚ್ ಲೆಟರ್ ಕೂಡ ಇದೆ, ಜಿ ಲೆಟರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಆಗುವಂಥದ್ದು, ಜೊತೆಗೆ ಸಿಂಗಲ್ ಪೇರೆಂಟಿಗೆ ಮಗು ಆಗುವಂಥದ್ದು, ಸಿಂಗಲ್ ಪೇರೆಂಟ್ ಮಗು ಆಗಿ ಇರುವಂಥವರಿಗೆ ಮ್ಯಾರೇಜ್ ಬರುವಂಥದ್ದು ಇದೆ. ಇಲ್ಲಿ 3 ತರ ಸಿಂಗಲ್ ಪೇರೆಂಟ್ಸಿನ ಎನರ್ಜಿ ಇದೆ. ಸೊ 3 ಜನದವರಿಗೂನು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸ್ವಲ್ಪ ಯಾರೋ ಇಲ್ಲಿ ಅಳ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಳೋದಕ್ಕೆ ಯಾವುದೇ ಒಂದು ಆಹ್, ಕಾಸಿಲ್ಲ. ಹಾಗಾಗಿ ಸುಮ್ನೆ ಹತ್ಕೊಂಡ್ ಕೂತ್ಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಅಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಆಳವಾದ ಅಧ್ಯಯನ ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಸದ್ಯಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಅಂಗೈಯಲ್ಲೇ ಆರೋಗ್ಯ ಅನ್ನುವಂಥ ರೀತಿಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಇದೆ. ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಹಣ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಇಂಪಾರ್ಟೆಂಟ್ ಲೇಡೀಸ್ ಈ ವೀಕ್ ತುಂಬಾ ಲೇಡೀಸ್ ಒಳ್ಳೆ ರೋಲ್ ಪ್ಲೇ ಮಾಡ್ತಾರೆ ನಿಮ್ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಯಾರೋ ಸ್ಮೋಕಿಂಗ್ ಮಾಡಿ ಮಾಡಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತಾ ಇದ್ದಾರೆ. ಆ ಸ್ಮೋಕ್ ಮಾಡೋದನ್ನ ಬಿಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಸ್ಮೋಕ್ ಮಾಡೋದನ್ನ ಬಿಡೋದ್ರಿಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ. ಆರೋಗ್ಯದಲ್ಲಿ ಹೆಚ್ಚಿನ ಅಭಿವೃದ್ಧಿ ಬರುತ್ತೆ. ಹೃದಯದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜಾಗ ಜಮೀನಿನ ವಿಚಾರವಾಗಿ ಏನೋ ಒಂದಷ್ಟು ಕಲಹಗಳು ಆಗಿತ್ತು. ಆ ಕಲಹಗಳೆಲ್ಲವೂ ಕೂಡ ಶಾಂತವಾಗುತ್ತೆ. ಶಾಂತವಾಗುತ್ತೆ. ಯಾವುದೇ ಜಗಳ ಇಲ್ದಿರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಹೆವಿ ಎನರ್ಜಿ ಇದೆ. ಲೈಕ್ ಬ್ಲಡ್ ಎನರ್ಜಿ ಕಾಣಿಸ್ತಾ ಇದೆ. ಸ್ವಲ್ಪ ಜಗಳ ಮಾಡಿದಾಗ ಯಾರು ಹೊಡೆದಾಡ್ಕೊಳ್ಳೋ ಅಂಥದ್ದನ್ನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕೊಲೆ ಪ್ರಯತ್ನಗಳು, ಕೊಲೆ ವಿಚಾರಗಳು ಈ ವಾರ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಭೀಮವನ್ನ ಅಮಾವಾಸ್ಯೆ ಅಷ್ಟರಲ್ಲಿ ನಿಜವಾಗ್ಲೂ ಭೀಮ ಒಮ್ಮೆ ಭೂಮಿಗೆ ಬಂದು ಹೋಗ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಭೀಮ ಬಂದ್ರು ಇಲ್ಲಿ ಅಂತ. ಬಟ್ ಖಂಡಿತವಾಗ್ಲೂ ಬಂದು ಹೋಗ್ತಾರೆ ಅನ್ನುವಂಥದ್ದು ಇದೆ. ಸೊ ಕಲಿಯುಗದಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತ ಸುಸಂದರ್ಭ ಇದು. ಸೊ ಒಂದು ರೀತಿ ಅಮೃತಗಳಿಗೆ ಅಮೃತ ಮಾಸ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಒಬ್ಬರ ಸಾವು ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನೆನ, ಒಂದು ಬದಲಾವಣೆನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದು ಕಾಲ ಮಿಂಚು ಹೋದ ಮೇಲೆ ಏನೇ ನಿರ್ಧಾರ ತಗೊಂಡ್ರು ಕೂಡ ವ್ಯರ್ಥ ಆಗತ್ತೆ. ಒಂದ್ಸತಿ ಹೋಗಿದ್ದು ಪ್ರಾಣ ಆಗ್ಲಿ, ಸಮಯ ಆಗ್ಲಿ ವಾಪಸ್ ಬರೋದಿಲ್ಲ. ಹಾಗಾಗಿ ಇರುವಂತ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜಾಗತಿಕ ಮಟ್ಟದಲ್ಲಿ ಬಿಸಿಲಿನ ತಾಪಮಾನ ತುಂಬಾನೇ ಏರ್ಬಿಡುತ್ತೆ. ಸೊ ಹಾಗಾಗಿ ಬೇಸಿಗೆಗೆ ಹೀಗೆ ಪ್ರಿಪೇರ್ ಆಗ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಶುಭ ಸುದ್ದಿನ ಕೇಳ್ತೀರಾ. ಒಳ್ಳೆ ಕೆಲಸಗಳು ಆಗುವಂತ ಸಾಧ್ಯತೆ ಇದೆ. ಸೀಕ್ರೆಟ್ ಆಗಿ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಯಾರೋ ಕಾಲ್ಗೆಜೆ ತಗೊಳ್ಳುವಂತ ಸಾಧ್ಯತೆ ಇದೆ. ನೆಕ್ಲೆಸ್ ತಗೊಳ್ಳುವಂತ ಸಾಧ್ಯತೆ ಇದೆ. ಕೆಲವರು ಹೊಸ ಬಟ್ಟೆಗಳನ್ನ ತಗೊಳ್ಳುವಂಥದ್ದು. ಶಿವರಾತ್ರಿಲಿ ಏನೋ ಒಂದು ಶಿವ ಶಿವ ಅಂತ ನಾಮ ಜಪ ಮಾಡ್ತಾ ಕೊನೆಯ ಉಸಿರನ್ನ ಯಾರೋ ನಿಮ್ಮ ಪ್ರೀತಿ ಪಾತ್ರರು ತಗೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಸ್ವಲ್ಪ ಹೇಳೋದು ಬೇಡವೋ ಅಂತ ಆ ಥರ ಎನರ್ಜೀಸ್ ಎಲ್ಲ ಬರ್ತಾ ಇದೆ. ಬಟ್ ಶಿವರಾತ್ರಿ ದಿನ ಒಳ್ಳೇದಿದೆ. ಏನೋ ಒಂದು ಮುಖ್ಯವಾದ ಕೆಲಸ ಮಾಡದೆ ತನ್ನ ಸಹೋದರನಿಗೋಸ್ಕರ ಅದು ನಡೆದಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಅದು ನಡೆದಿರೋ ಹಾಗೆ ತಡೆದಿದ್ದಾರೆ, ಆದ್ರೆ ಪೂಜೆ ಸಫಲ ಆಗಿದೆ. ಅದ್ರ ಬಗ್ಗೆ ಯೋಚನೆ ಬೇಡ. ಆ ಪೂಜೆ ಪೂರ್ಣ ಆಗಿದೆ ಅನ್ನುವಂಥದ್ದು ಇದೆ. ಕುಡಿತದಿಂದ ಬಹಳಷ್ಟು ಜನ ತೊಂದ್ರೆನ ಅನುಭವಿಸ್ತಿದ್ದಾರೆ. ಎಸ್ಪೆಷಲಿ ತಾಯಂದಿರು, ಮಡದಿಯರು ನಿಮ್ಮ ಕುಡಿತದಿಂದ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕುಡಿತನ ಬಿಡುವಂತ ಪ್ರಯತ್ನನ ಮಾಡಿ. ಒಂದಷ್ಟು ಕುಡಿತಗಳು ಬಿಟ್ಟು ಹೋಗುತ್ತೆ. ಇನ್ಮೇಲೆ ಕುಡಿಯೋದನ್ನ ಬಿಟ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಟ್ಬಿಡು ತಮ್ಮ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ದುಡ್ಡು ಬರುತ್ತೆ, ದುಡ್ಡಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಸೇವಿಂಗ್ಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿನ್ನಿಂದ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗಬೇಕು ತಮ್ಮ, ಯಾಕೆ ಬೇಜಾರು ಮಾಡ್ಕೊಂತೀಯ? ಜೀವನ ಇರೋಷ್ಟು ದಿನ ಎಂಜಾಯ್ ಮಾಡು. ನಿನ್ಗೆ ಜೀವನ ಬೇಸರ ಆದಾಗ ನಿನ್ನ ಜೀವನದಲ್ಲಿ ನೀನ್ ಮಾಡ್ಬೇಕಾಗಿರುವಂತ ಕರ್ತವ್ಯ ಏನಿದೆ, ಅಥವಾ ನಿನ್ನಿಂದ ಮಾತ್ರ ಆಗ್ಬೇಕಾಗಿರುವಂತ ಕಾರ್ಯ ಏನಿದೆ, ಆ ಕಾರ್ಯನ ಭಗವಂತ ಮಾಡಿಸ್ತಾನೆ. ಅಲ್ಲಿವರೆಗೂ ನೀನು ಮಡದಿ ಮಕ್ಕಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನಿನ್ನನ್ನ ನೀನು ಕೂಡ ಚೆನ್ನಾಗಿ ನೋಡ್ಕೋ ಅಂತ ಇದೆ ಇಲ್ಲಿ. ಜೊತೆಗೆ ಯಾರಿಗೋ ಈ ವಿಶೇಷವಾದಂತ ಸಂದೇಶ ತುಂಬಾ ಮುಖ್ಯವಾಗಿದೆ. ಹೆದರ್ಬೇಡ, ಧೈರ್ಯವಾಗಿರು ಅನ್ನುವಂಥದ್ದು ಕೂಡ ಇದೆ.
ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಾರ್ಥನೆಗೆ ಫಲವಾಗಿ ದೇವಿಯ ಆಶೀರ್ವಾದ ಸಿಕ್ಕಿದೆ. ದೇವಿಯ ಆಶೀರ್ವಾದನ ತಿರಸ್ಕಾರ ಮಾಡಿದ್ದು ಅಥವಾ ದೇವಿ ನಿಮ್ಮ ಸಹಾಯಕ್ಕೆ ಕಳಿಸಿದವ್ರಿಗೆ ನೀವೇ ಪ್ರಾಣಾಪಾಯ ಮಾಡಕ್ಕೆ ನೋಡಿದ್ದು ನಿಮ್ಗೆ ಒಂದು ಶಾಪದ ರೂಪದಲ್ಲಿ ಪರಿವರ್ತನೆ ಆಗಿದೆ. ಹಾಗಾಗಿ ಒಂದಷ್ಟು ಕ್ಷಮಾಪಣೆನ ಕೇಳಿ, ಒಂದಷ್ಟು ಕಾಣಿಕೆಗಳನ್ನ ಕೊಟ್ಟಿಲ್ಲ, ಗುರು ಕಾಣಿಕೆಯನ್ನ ಹಾಗೆ ಉಳಿಸ್ಕೊಂಡಿದ್ದೀರಾ. ಆ ಗುರು ಕಾಣಿಕೆಯನ್ನ ಕೊಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಬ್ರಹ್ಮಲಿಂಗೇಶ್ವರ ಸ್ವಾಮಿಗಳು ಅಂತ ಕೇಳಿಸ್ತಿದೆ. ನನಗೆ ಗೊತ್ತಿಲ್ಲ ಆ ಬ್ರಹ್ಮಲಿಂಗೇಶ್ವರ ಸ್ವಾಮಿಗಳು ಯಾರು, ಎಲ್ಲಿದೆ, ಏನು ಅದ್ರ ಬಗ್ಗೆ ಮಾಹಿತಿ. ಬಟ್ ಆ ಥರದ್ದೇನೋ ಒಂದು ಇಲ್ಲಿ ಎನರ್ಜಿ ಇದೆ. ಜೊತೆಗೆ ಒಂದು ಸ್ವಾಮೀಜಿಗಳಿಗೂ ಸಂಬಂಧಪಟ್ಟಂಗೂ ಕೂಡ ಇದೆ. ಜೊತೆಗೆ ಆದಿಚುಂಚನಗಿರಿ ದೇವಸ್ಥಾನದ ಗುರುಗಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾತುಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಏನು ಅಲ್ಲಿ ಪ್ರಯತ್ನಗಳು ನಡೆಯುತ್ತೆ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಆ ಕಲ್ಯಾಣ ಕಾರ್ಯಕ್ರಮಗಳು ಇರಬಹುದು ಅಥವಾ ಅದು ಸಮಥಿಂಗ್ ಏನೋ ಗೊತ್ತಿಲ್ಲ. ಏನೋ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು, ಅಲ್ಲಿ ನಡೆಯುವಂಥ ವಿವಾಹದಲ್ಲಿ ಯಾರೋ ವಿಶೇಷವಾಗಿ ಭಾಗವಹಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅಥವಾ ಅಲ್ಲಿ ನಡೆಯುವಂಥ ವಿವಾಹ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ನಿಮ್ಮ ವಿವಾಹ ಕೂಡ ಅಲ್ಲಿ ಆಗುವಂಥ ನೆರವೇರುವಂಥ ಸಾಧ್ಯತೆಗಳು ಕೂಡ ಇರಬಹುದು. ಆ ಥರದ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಈ ಸತಿ ಕಲ್ಯಾಣ ವೇದಿಕೆಯಲ್ಲಿ ನಿಮ್ಮ ಕಲ್ಯಾಣ ಆಗಬಹುದು ಅನ್ನುವಂಥದ್ದು ಇದೆ. ತುಂಬಾ ಕುತೂಹಲದಿಂದ ಕಾಯ್ತಾ ಇರೋರಿಗೆ ಕುತೂಹಲನೇ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಅತ್ಯುತ್ತಮವಾದಂಥ ವ್ಯಕ್ತಿ ಇದ್ದಾರೆ, ಅವರೇ ಬಂದು ನಿಮ್ಗೆ ವಿವಾಹ ಆಗ್ತಾರೆ, ಯಾವುದೇ ಖರ್ಚಿಲ್ಲದಂಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನ ತಂದು ಕೊಡುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ರೆಡಿಯಾಗಿ ಮುಂದಿನ ಜೀವನದಲ್ಲಿ ನಿಮ್ಗೆ ಒಂದು ಪಾಸಿಟಿವ್ ಬದಲಾವಣೆಗಳು ಬರ್ತಿದೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ಸಾಕಷ್ಟು ಸಾಧನೆಯನ್ನ ಮಾಡಬಹುದು, ಮಾಡಿ ಅನ್ನುವಂಥದ್ದು ಇದೆ. ಮಂತ್ರ ಜಪ ನಾಮ ಜಪದಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮಂತ್ರ ಜಪ ನಾಮ ಜಪ ಮಾಡಿ ಅನ್ನುವಂಥದ್ದು ಇದೆ. ಕುಲದೇವರ ಆಶೀರ್ವಾದದಿಂದ ಒಂದಷ್ಟು ಅನುಕೂಲಗಳು ಆಗಿಲ್ಲ, ನನಗೆ ಕುಲದೇವರು ಸಹಾಯನ ಮಾಡಲಿಲ್ಲ, ನನಗೆ ಇಷ್ಟು ಸಮಸ್ಯೆ ಆಗ್ತಿದೆ, ಹಾಗಾಗಿ ನನ್ನ ಮನೆ ದೇವ್ರನ್ನ ನಾನು ಇನ್ಮೇಲೆ ಪೂಜೆ ಮಾಡಲ್ಲ ಅಂತ ಯಾರು ಸಿಟ್ಟು ಮಾಡ್ಕೊಂಡಿದ್ದೀರಾ, ನಿಮಗೂ ಗೊತ್ತಿದೆ ಅದು ತಪ್ಪು ನೀವು ಮಾಡ್ತಿರೋದು ಅಂತ. ಕುಲದೇವರ ಪೂಜೆನ ಮಾಡ್ತಾ ಹೋಗಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಕೆರಿಯರ್ ಸೆಟ್ಲ್ ಆಗ್ತಾ ಇಲ್ಲ, ಫೈನಾನ್ಷಿಯಲಿ ನನಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೊಸ ಕೆಲಸ ಬರುವಂಥದ್ದು, ಬಿಸ್ನೆಸ್ ಶುರು ಮಾಡುವಂಥದ್ದು ಕೂಡ ಇದೆ. ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವಾಗ ರಿಮೂವ್ ಆಗುತ್ತೆ ಅನ್ನೋರಿಗೆ ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಸಿಚುವೇಶನ್ ವಿತಿನ್ 15 ಮಿನಿಟ್ ಒಳಗೆ ರಿಮೂವ್ ಆದ್ರೂ ಆಯ್ತು. ಯಾಕೆ ಅಂದ್ರೆ ಆಲ್ರೆಡಿ ನಿಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವ್ರದ್ದು ರಿಮೂವ್ ಆಗೋಗಿದೆ, ಇನ್ ಕೆಲವ್ರದ್ದು ಸಮಯ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಅದು 3 ದಿವಸದಲ್ಲಾದ್ರೂ ಆಗಬಹುದು, 3 ತಿಂಗಳಲ್ಲಾದ್ರೂ ಆಗಬಹುದು, 3 ಸೆಕೆಂಡಲ್ಲಾದ್ರೂ ಆಗಬಹುದು. ಈ ತರದ ಎನರ್ಜಿ ಇದೆ. ಹಾಗಾಗಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕಣ್ಣೀರ್ ಹಾಕ್ಬೇಡಿ. ನಿಮ್ಮ ಕೆರಿಯರ್ ಕಡೆ, ನಿಮ್ಮ ಸೋಲ್ ಗ್ರೋತ್ ಕಡೆ ಗಮನನ ಕೊಡಿ. ಕೆಲವು ಸತಿ ನಮ್ಮ ಜೀವನಕ್ಕೆ ಸೋಲ್ಮೇಟ್ ಆಗ್ಲಿ ಕಾರ್ಮಿಕ್ ಆಗ್ಲಿ ಯಾಕೆ ಬರ್ತಾರೆ ಅಂದ್ರೆ, ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡು, ಅಂದ್ರೆ ಬೇರೆಯವ್ರ ಕಾಲ್ ಮೇಲೆ ನಿಂತಿರಲ್ಲ, ಆದ್ರೂ ನಮ್ಮ ಐಡೆಂಟಿಟಿ ನಾವು ಕ್ರಿಯೇಟ್ ಮಾಡ್ಕೊಂಡು ನಮ್ಮದೇ ಆದ ಒಂದು ಗುರಿನ ನಾವು ಇಟ್ಕೊಳ್ಬೇಕು. ಗುರಿ ಇಲ್ದಿರ, ಗುರು ಇಲ್ದಿರ ನಡಿಬಾರ್ದು ಜೀವನದಲ್ಲಿ. ಏನಾದ್ರೂ ಒಂದು ಗುರಿ ಇರಬೇಕು. ಆ ಥರ ಗುರಿ ನಾವು ನಮ್ಮ ವಿಚಾರವಾಗಿ ಮಾಡಿಕೊಂಡು ನಮ್ಮನ್ನ ನಾವು ಗುರುತಿಸ್ಕೊಳ್ಳುವಂಥ ಮಟ್ಟಕ್ಕೆ ಏರೋದಕ್ಕೆ ಕಾರಣಕರ್ತರಾಗಿ ಥರ್ಡ್ ಪಾರ್ಟಿ ಆಗಲಿ ಅಥವಾ ಕಾರ್ಮಿಕ ಆಗಲಿ ಬರ್ತಾರೆ ಅಂತ ಅನ್ಸುತ್ತೆ. ನನ್ನ ಲೈಫಲ್ಲಿ ಕಾರ್ಮಿಕ್ ಬಂದಿರಲಿಲ್ಲ ಅಂದಿದ್ರೆ, ಅದು ಸಿಚುವೇಶನ್ ಆಗಿರಲಿ, ವ್ಯಕ್ತಿಗಳಾಗಿರಲಿ, ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಈ ರೀಡಿಂಗನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಎಂಥದ್ದೇ ಕಾರ್ಮಿಕ್ ಸಿಚುವೇಶನ್ ಆಗಿರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರಲಿ, ಅಥವಾ ಒಂದು ಸೋಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಅಥವಾ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಕೆರಿಯರಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಅಥವಾ ನಾನು ಅನ್ಕೊಂಡಂಗೆ ಲೈಫ್ ಏನು ಹೋಗ್ತಾ ಇಲ್ಲ ಅಂದರೆ, ಎಲ್ಲೋ ಒಂದು ಕಡೆ ನೀವು ಒಂದು ಲೆಸನನ್ನು ಮಿಸ್ ಮಾಡಿದ್ದೀರಾ, ಒಂದು ಪಾಠನ ಮಿಸ್ ಮಾಡಿದ್ದೀರಾ. ಅದನ್ನ ಅರ್ಥಕೊಂಡು ಒಂದು ಸಣ್ಣ ಮಟ್ಟದ ತಿದ್ದುಪಡಿನ ನಿಮ್ಮ ಜೀವನದಲ್ಲಿ ನೀವು ಮಾಡ್ಕೊಳ್ಳಿ. ಎಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕು, ಯಾವ ವಿಚಾರಕ್ಕೆ ಚೇಂಜ್ ಮಾಡಬೇಕು, ಯಾವ ಒಂದು ಪಾಯಿಂಟ್ ಅಲ್ಲಿ ನೀವು
ಒಂಚೂರು ಬದಲಾವಣೆನ ಮಾಡಿಕೊಳ್ಬೇಕು ನಿಮ್ಮ ಲೈಫಲ್ಲಿ, ಅದನ್ನ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನ ಅದ್ಭುತ ಅನ್ನುವಂಥ ಮಟ್ಟಿಗೆ ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಇದೆ, ಸಾಕಷ್ಟು ಪಾಸಿಟಿವ್ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ವ್ಯಕ್ತಿಗತವಾಗಿ ತುಂಬಾ ಹೆಸರನ್ನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ, ನನಗೆ ಸಿಗಲ್ಲ ಸಿಗಲ್ಲ ಅಂತ ಯಾರೋ ಯೋಚನೆ ಮಾಡ್ತಿದ್ದೀರಾ, ಹೇಳ್ಕೊಳ್ತಿದ್ದೀರಾ. ಆ ಥರ ಏನೂ ಇಲ್ಲ, ತುಂಬಾ ದೊಡ್ಡ ಮಟ್ಟದ ಅವಕಾಶನೇ ಸಿಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಅವಕಾಶಗಳು ನಿಮ್ಗೆ ಮಾಡಕ್ಕೆ ಇಷ್ಟ ಇಲ್ಲ. ಸಣ್ಣ ಸಣ್ಣ ಅವಕಾಶಗಳಿಂದಾನೇ ದೊಡ್ಡ ಮಟ್ಟದಲ್ಲಿ ಬೆಳೆಯೋದು. ಮುಂದುವರಿರಿ, ದೊಡ್ಡ ಮಟ್ಟದ ಅವಕಾಶನೇ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಪ್ರಯತ್ನ ಪಟ್ರೆ ಯಾರ್ದೋ ಒಬ್ರದ್ದು ವಿವಾಹ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಪ್ರಯತ್ನ ಪಟ್ರೆ ವಿವಾಹ ಆಗುತ್ತೆ, ಆದ್ಮೇಲೆ ಖಂಡಿತವಾಗ್ಲೂ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಇದೆ. ಸೊ ಅವ್ರವ್ರ ಜೀವನ ಅವ್ರವ್ರಿಗೆ ಬಿಟ್ಟಂಥದ್ದು, ಅವರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ದುಷ್ಟ ಬುದ್ಧಿಯ ಜನಗಳು ತೊಂದ್ರೆನ ಮಾಡುವಂಥದ್ದು ಅಥವಾ ಕೆಟ್ಟ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಿದ್ದಾರೆ. ಇಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡಿ. ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಹೆಲಿಕಾಪ್ಟರ್ ಕ್ರಾಶ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಏರೋಪ್ಲೇನು ಅಥವಾ ಹೆಲಿಕಾಪ್ಟರ್ ಗೊತ್ತಿಲ್ಲ, ಅದು ಕೂಡ ಸುದ್ದಿ ಕೇಳ್ತೀವಿ ಅನ್ನುವಂಥದ್ದು ಇದೆ. ಜಗಜ್ಯೋತಿ ಬಸವಣ್ಣನವರಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಒಂದು ವಿಚಾರ ಕೇಳ್ತೀವಿ ಅನ್ನುವಂಥದ್ದು ಇದೆ. ಕೂಡಲ ಸಂಗಮದಲ್ಲಿ ಏನು ಬಸವಣ್ಣನವರ ಒಂದು ಲಿಂಗ ಇದೆ, ಸುರಂಗ ಒಳಗೆ ಹೋಗೋ ಥರದ್ದು ಏನಿದೆ, ಅದು ಮುಂದಿನ ದಿನಗಳಲ್ಲಿ ಪೂರ್ತಿ ನೀರಿನಲ್ಲಿ ತುಂಬ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪೂರ್ತಿ ತುಂಬ ಹೋಗುತ್ತೆ, ಅಲ್ಲಿ ಯಾರು ಹೋಗಕ್ಕಾಗದೇ ಇರೋ ಹಾಗೆ ಆ ಲಿಂಗ ಏನಿದೆ ಅದು ಜಲಲಿಂಗ ಆಗಿ ಪರಿವರ್ತನೆ ಆಗ್ಬಿಡುತ್ತೆ, ನೀರಿನಲ್ಲೇ ಇರುತ್ತೆ. ಇನ್ಮೇಲೆ ಅದು ಒಳಗೋಗೋದು ಸ್ವಲ್ಪ ಕಷ್ಟ ಆಗಬಹುದು ಅನ್ನುವಂಥದ್ದು ಇದೆ. ಜೊತೆಗೆ ಕಾಣಿಪಾಕಂ ಗಣೇಶ ಕೂಡ ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಜಲಾವೃತ ಆಗ್ತಾರೆ ಅನ್ನುವಂಥದ್ದು ಇದೆ. ಪೂರ್ಣ ಪ್ರಮಾಣವಾಗಿ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಕಿಡಿಗೇಡಿಗಳು ಮೈಸೂರಿನಲ್ಲಿ ಏನೋ ಒಂದಷ್ಟು ಸಮಸ್ಯೆನ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅಂಥವರಿಗೆ ಒಂದಷ್ಟು ತಕ್ಕ ಶಾಸ್ತಿನ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಸರಿಯಾದ ಶಿಕ್ಷೆಗೆ ಗುರಿಪಡಿಸ್ಬೇಕು ಅವ್ರನ್ನ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ದೇವಿ ಪಾದ ತರ ಕಾಣಿಸ್ತಾ ಇದೆ. ದೇವಿ ಪಾದಕ್ಕೆ ಶರಣಾಗಿ ದೇವಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಗ್ರಹಗಳ ಮೇಲೆ ನಮ್ಮ ಮನುಷ್ಯರ ಒಂದಷ್ಟು ಚಲನವಲನಗಳು ಇದೆ. ಈಗ ಗ್ರಹ ಮಂಡಲಗಳೆಲ್ಲವೂ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ. ನೋಡಿ, ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಗ್ರಹದಲ್ಲಿ ನೀವು ಕೂಡ ಹೋಗಿ ಜೀವಿಸುವಂತ ಕ್ಷಣಗಳು, ದಿನಗಳು ಅಥವಾ ವರ್ಷಗಳು ಹತ್ತಿರದಲ್ಲೇ ಇದೀರಾ, ಅಲ್ಲಿ ಹೋಗಿ ಜೀವಿಸ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಜೀವನ ತುಂಬಾ ದೊಡ್ಡದು, ಅದನ್ನ ಸಣ್ಣ ಮಟ್ಟದಲ್ಲಿ ನೋಡ್ಬೇಡಿ. ಆಸೆ ಕನಸುಗಳನ್ನ ಬಿಟ್ಕೊಡ್ಬೇಡಿ. ಯಾವಾಗ್ಲೂ ಕನಸುಗಳನ್ನ ಕಾಣಿ ಅನ್ನುವಂಥದ್ದು ಇದೆ. ನೀವು ಕಾಣುವಂತ ಕನಸು ತುಂಬಾ ಮುಖ್ಯವಾದಂಥದ್ದು. ಹಾಗಾಗಿ ನಿಮ್ಮ ಕನಸುಗಳೆಲ್ಲವೂ ನನಸಾಗುತ್ತೋ ಇಲ್ವೋ, ಆದ್ರೆ ನೀವು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಅನ್ನುವಂಥ ಗಿಲ್ಟ್ ನಿಮ್ಗೆ ಕಾಡದೆ ಇರೋ ಹಾಗೆ ನೀವು ನಿಮ್ಮನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಲೈಫಲ್ಲಿ ಈಗ. ಹಾಗಾಗಿ ಮೆಡಿಟೇಷನ್ ಮಾಡೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಎಷ್ಟು ಮೆಡಿಟೇಷನ್ ಮಾಡ್ತಿರೋ ಅಷ್ಟು ನಿಮ್ಮ ಆತ್ಮೋದ್ಧಾರ ಆಗತ್ತೆ, ನಿಮ್ಮ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಜೊತೆ ನೀವಿದ್ದಾಗ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವೇ ಸಾಕಾಗ್ತೀರಾ, ಬೇರೆ ಯಾರು ಬೇಕಾಗೋದಿಲ್ಲ. ಅದ್ರ ಕಡೆ ಗಮನನ ಕೊಡಿ. ಅನಾಥೋ ದೈವ ರಕ್ಷಕಃ ಅನ್ನುವಂಥದ್ದು ಇದೆ. ಅನಾಥರಿಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಯಾರು ಮಾಡ್ತಿದ್ದೀರಾ, ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು, ಇನ್ನ ಹೆಚ್ಚಿನ ಒಳ್ಳೇದು ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಲಿಲ್ಲ ಅಂದ್ರು ಸಣ್ಣ ಮಟ್ಟದಲ್ಲಿ ನಿಮ್ಮ ಅಳಿಲು ಸೇವೆ ಏನ್ ಸಮಾಜಕ್ಕೆ ಹೋಗ್ತಾ ಇದೆ, ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರಿಗೆ ಈ ರೀಡಿಂಗ್ ಇಷ್ಟ ಆಗಿಲ್ಲ, ಐ ಆಮ್ ವೆರಿ ಸಾರಿ. ಎಷ್ಟೋ ಜನಕ್ಕೆ ಈ ರೀಡಿಂಗ್ ಇವತ್ತು ಇಷ್ಟ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ, ಕ್ಯಾಂಡಲ್ ರೀಡಿಂಗು. ಅವರಿಗೆ ಬರೀ ಒಂದಷ್ಟು ಆಧ್ಯಾತ್ಮಿಕತೆ ಬೇಕಾಗಿರೋದಿಲ್ಲ, ಬರೀ ಒಂದಷ್ಟು ಪ್ರಾಕ್ಟಿಕಲ್ ವಿಚಾರಗಳು ಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಕಾರ್ಡಲ್ಲಿ ನೋಡಿ ಹೇಳ್ತೀನಿ ಯಾವ ರೀತಿಯ ಒಂದು ಆಧ್ಯಾತ್ಮಿಕತೆಯಿಂದ ಹೊರಗೆ ಬಂದು ನಿಮ್ಮ ಫ್ಯಾಮಿಲಿ ಲೈಫ್ ಅಥವಾ ನಿಮ್ಗೆ ಇಂಪಾರ್ಟೆಂಟ್ ಏನಾಗುತ್ತೆ ಈ ವೀಕ್ ಅನ್ನುವಂಥದ್ದು. ಈಗ ಎಲ್ಲೇ ಒಂದು 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಓಕೆ, ಮೂರನೇದು.
ಓಕೆ. ಸ್ವಲ್ಪ ಆರೋಗ್ಯದ ಕಡೆ ಗಮನನ ಕೊಡಿ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಏನೇನು ಪ್ಲಾನ್ ಮಾಡಿದ್ದೀರಾ ಎಲ್ಲ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ, ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಓಕೆ. ಮೂರನೇದು, ಎರಡನೇದು, ಮೊದಲನೇದು. ಓಕೆ. 1 2 3. ಓಕೆ, ಹೀಗೆ ಇಡ್ತೀನಿ. 1 2 3. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಈ ವಾರ ರಿಲೇಶನ್ಶಿಪ್ ಅಲ್ಲಿ ಯಾರೋ ನಿಮ್ಗೆ ತುಂಬಾ ಮೋಸ ಮಾಡ್ತಿದ್ದಾರೆ. ಮೋಸ ಮಾಡಿ ಹೋದಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ. ಜೊತೆಗೆ ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ ಅವ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈ ವಾರ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಇದೆ. ನೀವು ಅನ್ಕೊಂಡಿರುವಂತ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ. ಜೊತೆಗೆ ಪಾಸ್ಟ್ ಲೈಫ್ ಕಾರ್ಮಿಕ್ ಕೂಡ ರಿಟರ್ನ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಈ ವರ್ಷ ನೀವೇನೇ ಅನ್ಕೊಂಡ್ರು ಕೂಡ ನಿಮ್ಮ ಫೇವರಬಲ್ ಆಗೇ ಇರುತ್ತೆ. ಇದು ಏನ್ ಎನರ್ಜಿ ಇದೆ ಇದು ಜಸ್ಟ್ ಈ ವೀಕ್ಗೆ ಮಾತ್ರ ಇದೆ. ಸೊ ಹಾಗಾಗಿ ಮೋಸ ಮಾಡೋರ್ನ, ಮೋಸ ಹೋದವ್ರನ್ನ, ಇದೊಂದು ಸರ್ಕಲ್ ನಿಮ್ ಜೊತೆ ಮಾಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನಿಲ್ಸಿದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ. ಬಿ ಕೇರ್ಫುಲ್ ಫಾರ್ ಯುವರ್ ಹೆಲ್ತ್ ಅಂಡ್ ವೆಲ್ತ್. ಓಕೆ, ಒಳ್ಳೇದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಓಹೋ ಏನೋ ಒಂದು ಹಾರ್ಟ್ ಬ್ರೇಕ್ ಆಗುವಂಥದ್ದು, ಡೈವರ್ಸ್ ಆಗಬಹುದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಬಹುದು. ಡೈವರ್ಸ್ ಕೇಳೋದಿರ್ಬೋದು ಅಥವಾ ಒಂದು ರಿಲೇಶನ್ಶಿಪ್ ಎಂಡ್ ಆಗೋದ್ರ ಬಗ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಳ್ಬೇಡಿ. ಅದಕ್ಕಿಂತ ಬೆಟರ್ ಲವ್ ನಿಮ್ಮ ಜೀವನಕ್ಕೆ ಬರುವಂಥದ್ದು ಇದೆ. ಸೊ ಎಲ್ಲರ ಪ್ರೀತಿನ ನೀವು ಬಯಸೋದ್ಕಿಂತ ನಿಮ್ಮ ಪ್ರೀತಿ ನಿಮಗೆ ಅಗತ್ಯ ಇದೆ. ಸೊ ಹಾಗಾಗಿ ನಿಮ್ಮ ಪ್ರೀತಿ ನಿಮಗೆ ಯೂನಿವರ್ಸಲ್ ಕಡೆಯಿಂದ ತುಂಬಾ ದೊಡ್ಡ ಗಿಫ್ಟ್ ಇದೆ. ಹಾಗಾಗಿ ನಿಮ್ಗೆ ಪ್ರೀತಿ ಹಂಚೋದಷ್ಟೇ ಗೊತ್ತು, ಇನ್ನೊಬ್ಬರು ಪ್ರೀತಿನ ನಿರೀಕ್ಷೆ ಮಾಡಿ ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ನಿರೀಕ್ಷೆ ಮಾಡಿ ನಿಮ್ಮ ನೊಂದ ಹೃದಯಕ್ಕೆ ಸಾಂತ್ವನ ಕೊಡೋದಕ್ಕೆ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಡೆದಿರುವಂತ ಸಮಸ್ಯೆಗಳನ್ನೆಲ್ಲ, ನೋವುಗಳನ್ನೆಲ್ಲ ಬಿಟ್ಟಾಕಿ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಓಕೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾವ್. ಎಲ್ಲೋ ಒಂದ್ ಕಡೆ ತುಂಬಾ ಹೋರಾಟ ಮಾಡ್ತಾ ಇದ್ದೀರಾ ಮನೇನ ಉಳಿಸ್ಕೊಳ್ಳೋದಕ್ಕೆ ಅಥವಾ ಈ ರಿಲೇಶನ್ಶಿಪ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಬಟ್ ಯೋಚನೆ ಮಾಡಬೇಡಿ, ಇರೋದ್ರಲ್ಲಿ ದಿ ಬೆಸ್ಟ್ ನಿಮ್ದೇ ಇರೋದು. ಸೊ ನಿಮ್ಮ ಪ್ರಯತ್ನ ಏನಿತ್ತು ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ, ಈ ಮನೇನ ಉಳಿಸ್ಕೊಳ್ಳೋದಕ್ಕೆ, ಈ ನ್ಯಾಯನ ಉಳಿಸ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ಆಗತ್ತೆ. ಸೊ ನಿಮ್ಮ ಜೀವನದಲ್ಲಿ ಹೊಸ ಪ್ರೀತಿ ಬರುವಂಥದ್ದು, ಹೊಸ ಪಾರ್ಟ್ನರ್ಶಿಪ್ ಬರುವಂಥದ್ದು, ಹೊಸ ಮನೆಗೆ ಹೋಗುವಂಥದ್ದು, ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಸೊ ಮ್ಯಾರೇಜ್ ನಿಮ್ದಿರ್ಬಹುದು, ನಿಮ್ಮ ಫ್ರೆಂಡ್ಸ್ದಿರ್ಬಹುದು, ನಾಮಕರಣ, ನ್ಯೂ ಹೋಮಿಂಗ್ ಸೆರೆಮನಿ ಎಲ್ಲವೂ ಕೂಡ ಇರಬಹುದು. ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ. ಅವ್ರನ್ನ ಬಿಟ್ಕೊಡ್ಬೇಡಿ. ನಿಮ್ಮ ಜೀವನಕ್ಕೆ ನ್ಯಾಯ ಒದಗಿಸೋಕ್ಕೆ ಯೂನಿವರ್ಸ್ ಅವ್ರನ್ನ ಕಳಿಸ್ಕೊಡ್ತಾ ಇದೆ. ಅವ್ರನ್ನ ಉಳಿಸ್ಕೊಳ್ಳಿ, ಜೊತೆಗೆ ನಿಮ್ಮ ಜೀವನಕ್ಕೆ ನೀವೇ ನ್ಯಾಯನ ಒದಗಿಸ್ಕೊಡಿ. ತುಂಬಾ ಚೆನ್ನಾಗಿದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಈಗ ಡಿವೈನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ 3 ಕಾರ್ಡ್ ಇಡ್ತೀನಿ. ಸೊ 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು, ಮೂರನೇದು. ಸೊ ಎಸ್, ಭುವನೇಶ್ವರಿ ಆಶೀರ್ವಾದ, ತ್ರಿಪುರ ಸುಂದರಿ ಆಶೀರ್ವಾದದಿಂದ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿ ಕೂಡ ಆಗುತ್ತೆ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಪ್ರತ್ಯಂಗಿರ ದೇವಿ ಇದ್ದಾರೆ ಮತ್ತೆ ದಕ್ಷಿಣ ಕಾಳಿ ಇದ್ದಾರೆ. ಸೊ ದೀರ್ಘಾಯುಷ್ಮಾನ್ ಭವ ಅಂತ ದಕ್ಷಿಣ ಕಾಳಿ ಆಶೀರ್ವಾದನ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮ ಲೈಫ್ ಮ್ಯಾಜಿಕಲ್ ರೀತಿ ಬದಲಾಗತ್ತೆ. ಯಾರು ಏನೇ ಮಾಡಿದ್ರು ನಿಂಗೇನು ಆಗೋದಿಲ್ಲ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಜಡ್ಜ್ಮೆಂಟ್ ಕಾರ್ಡಿಗೂ ಇಲ್ಲಿ ಈ 2 ದೇವಿ ಬಂದಿರುವಂತ ಕಾರ್ಡಿಗೂ ನಿಮ್ಗೇನು ಆಗೋದಿಲ್ಲ. ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ, ಆರೋಗ್ಯ ಚೆನ್ನಾಗಿದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಿಕ್ಟರಿ ಆಫ್ ಯುವರ್ ಎನಿಮೀಸ್. ನಿಮ್ ಶತ್ರುಗಳನ್ನೆಲ್ಲ ರುಂಡ ಚೆಂಡಾಡಿ ಬಿಟ್ಟಿದ್ದಾಳೆ ಇಲ್ಲಿ ತಾಯಿ. ನೋಡಿ, ಎಲ್ರು ರುಂಡ ಚೆಂಡಾಡಿ ಬಿಟ್ಟಿದ್ದಾಳೆ. ಸೊ ಶತ್ರುಗಳ ವಿರುದ್ಧ ಬರೀ ಜಯ ಅಲ್ಲ, ಭಾರಿ ಜಯನ ಗಳಿಸ್ತೀರಾ. ನಿಮ್ಮ ಶತ್ರುಗಳೆಲ್ಲರೂ ದೂರ ಆಗ್ತಾರೆ. ದೂರ ಆಗೋದಲ್ಲ, ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶಿವ ಮತ್ತೆ ಹನುಮಾನ್ ಬಂದಿದ್ದಾರೆ. ಆಂಜನೇಯ, ಬಜರಂಗಬಲಿ. ಸೊ ಜೀವನನೇ ಒಂದು ಪಾಠ ತರ. ನೀವು ಕಲಿತಾ ಇರಿ, ಒಳ್ಳೆ ರೀತಿಲಿ ಕಲೀರಿ. ನೀವು ಕಲ್ಸಿ ಅಂತ ಹೇಳ್ತಿದ್ದಾರೆ. ಕಲಿಯೋದ್ರ ಕಡೆ, ಕಲ್ಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ.
ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಇದೆ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಸ್ಟ್ರೆಂತ್ ಅನ್ನ ತಗೊಬನ್ನಿ. ಎಲ್ಲೋ ತುಂಬಾ ವೀಕ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಸಂಜೀವಿನಿ ಪರ್ವತ ಒಂದಷ್ಟು ಒಳ್ಳೆಯ ಆರೋಗ್ಯಕ್ಕೆ ಒಂದಷ್ಟು ಸಂಜೀವಿನಿ ವಿದ್ಯೆಗಳನ್ನ ಒಳಪಡಿಸ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜ್ಯೋತಿರ್ಲಿಂಗಗಳ ದರ್ಶನ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಓಂಕಾರ ನಾದ ಮುಂದಿನ ದಿನಗಳಲ್ಲಿ ನಿಮ್ಗೆ ಮೆಡಿಟೇಷನ್ ಮುಖಾಂತರ ಹೆಚ್ಚು ಅನುಕೂಲನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಈ ಲೈಟ್ ಹೀಗೆ ಕಾಣಿಸ್ತಾ ಇದೆ, ಹೀಗೆ ಕೈಯಿನ ಮಧ್ಯದಲ್ಲಿ ದೀಪ ಉರಿತಾ ಇರುತ್ತಲ್ಲ ಹಾಗೆ. ಸೊ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಹಾರದಿರಲಿ ಬೆಳಕು ಅಂತ ಬೇಡ್ಕೊಳ್ಳೋಣ. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು ಅನ್ನುವಂಥ ರೀತಿಯಲ್ಲಿ. ಸೊ ಎಸ್ ಆರ್ ನೋ ಕೇಳ್ತಾ ಇದ್ದೀರಾ. ಸೊ ಎಸ್ ಆರ್ ನೋ ಕೇಳೋದಾದ್ರೆ ಮೊದಲನೇದು ಎರಡನೇದು ಮೂರನೇದು ಮೂರು ಕೂಡ ಎಸ್ 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 ಅಂತ ಇದೆ. ಸೊ ಮೂರಕ್ಕೂ ಕೂಡ ಡೆಫಿನೆಟ್ಲಿ ಎಸ್ ಇದೆ. ಎರಡನೇದು ಮೂರನೇದು ಡೆಫಿನೆಟ್ಲಿ ಎಸ್ ಇದೆ. ಮೊದಲನೇದು ಎಸ್ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಈ ಜ್ಯೋತಿ ಶಾಂತವಾಗುವವರೆಗೂ ಆ ಜ್ಯೋತಿನೇ ನೋಡ್ತಾ ಇರಿ. ನಿಮ್ಮ ಮೆಡಿಟೇಷನ್ ಅಥವಾ ನಿಮ್ಮ ಇಚ್ಛೆ ಏನಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಆಸೆ ಏನಿದೆ ಅದನ್ನ ಹೇಳ್ಕೊಳ್ಳಿ, ಅದು ಈಡೇರುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಪಾಪು ಬರ್ತಾ ಇದೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ಒಳ್ಳೇದಾಗಿ.